ಈ ಕಾಲದಲ್ಲಿ ಎಂತೆಂಥ ಚಾಲಾಕಿ ಮಕ್ಕಳು ಇರ್ತಾರೆ ನೋಡಿ. 21 ವರ್ಷದ ವಿದ್ಯಾರ್ಥಿನಿ ತಂದೆಗೆ ತನ್ನನ್ನ ಅಪಹರಿಸಿರುವುದಾಗಿ ಹೇಳಿ ಪೊಲೀಸರಿಗೆ ತಿಳಿಸಿದ್ದು, ತನ್ನ ಬಿಡುಗಡೆಗೆ 30 ಲಕ್ಷ ರೂಪಾಯಿ ನೀಡಬೇಕು ಅಂತ ಹೇಳಲಾಗಿದೆ ಅಂತ ದೂರು ನೀಡಿದ್ದಾರೆ. ಮಗಳ ಕೈಕಾಲು ಕಟ್ಟಿದ ಚಿತ್ರಗಳು ಸಿಕ್ಕಿವೆ ಅಂತ ಪೊಲೀಸ್ ದೂರಿನಲ್ಲಿ ದಾಖಲಿಸಿದ್ದಾರೆ. ಆದರೆ ಪ್ರಾಥಮಿಕ ತನಿಖೆಯಿಂದ ಆಕೆಯ ವಿರುದ್ಧ ಯಾವುದೇ ಅಪರಾಧ ನಡೆದಿಲ್ಲ ಮತ್ತು ಆಕೆ ತನ್ನ ನಕಲಿ ಅಪಹರಣವನ್ನ ಸೃಷ್ಟಿ ಮಾಡಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದುವರೆಗಿನ ತನಿಖೆಯಲ್ಲಿ ಬಾಲಕಿಯ ವಿರುದ್ಧ ಯಾವುದೇ ಅಪರಾಧ ನಡೆದಿಲ್ಲ ಮತ್ತು ಯಾವುದೇ ಅಪಹರಣ ನಡೆದಿಲ್ಲ ಅನ್ನೋದಕ್ಕೆ ಪುರಾವೆಗಳು ತೋರಿಸುತ್ತೆ. ಇದುವರೆಗೆ ಸಿಕ್ಕಿರುವ ಪುರಾವೆಗಳಿಂದ ಘಟನೆಯು ಸುಳ್ಳು ಅಂತ ತೋರುತ್ತೆ. ಶಿವಪುರಿಯಲ್ಲಿ ಹುಡುಗಿಯ ತಂದೆಯ ಪೊಲೀಸ್ ದೂರಿನ ಬಗ್ಗೆ ಮಾಹಿತಿ ಪಡೆದ ನಂತರ ಅವರು ತಂಡಗಳನ್ನು ರಚಿಸಿದ್ದಾರೆ. ತನಿಖೆ ಸಮಯದಲ್ಲಿ ಆಕೆಯ ಪೋಷಕರು ವಾಸಿಸ್ತಾ ಇದ್ದ ಸ್ಥಳದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಇಂದೋರ್ನಲ್ಲಿ ಅವಳು ತನ್ನ 2 ಸ್ನೇಹಿತರೊಂದಿಗೆ ವಾಸಿಸ್ತಾ ಇದ್ಲು ಅಂತ ಪೊಲೀಸರು ಕಂಡುಕೊಂಡ್ರು. ನಂತರ ಪೊಲೀಸರು ಒಬ್ಬ ಸ್ನೇಹಿತರನ್ನ ಪತ್ತೆ ಹಚ್ಚಿ ಅವರು ಹುಡುಗಿ ಮತ್ತು ಆಕೆಯ ಇನ್ನೊಬ್ಬ ಸ್ನೇಹಿತ ವಿದೇಶಕ್ಕೆ ಹೋಗಲು ಬಯಸ್ತಾರೆ ಅಂತ ತಿಳಿಸಿದ್ರು. ತನಗೆ ಭಾರತದಲ್ಲಿ ಓದಲು ಸಾಧ್ಯವಾಗ್ತಾ ಇಲ್ಲ ಮತ್ತು ವಿದೇಶದಲ್ಲಿ ಓದಲು ಹಣ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಆಕೆ ಈ ರೀತಿ ಮಾಡಿದ್ದಾಳೆ ಅಂತ ಸ್ನೇಹಿತ ತಿಳಿಸಿದ್ದಾನೆ. ತಾನು ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದೇನೆ ಅಂತ ಆಕೆ ಪೋಷಕರನ್ನ ನಂಬುವಂತೆ ಮಾಡಲು ಹುಡುಗಿ ಬೇರೆ ಸಂಖ್ಯೆಯಿಂದ ಪರೀಕ್ಷೆಗಳಲ್ಲಿ ತನ್ನ ಕಾರ್ಯಕ್ಷಮತೆ ಬಗ್ಗೆ ಸಂದೇಶಗಳನ್ನು ಕಳುಹಿಸ್ತಾ ಇದ್ಲು. ನಂತರ ಅವಳು ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಅಪಹರಣವನ್ನ ನಕಲು ಮಾಡಿದ್ಲು. ತನ್ನ ಸ್ನೇಹಿತೆಯ ಸಹಾಯ ಪಡೆದು ಇಂದೋರ್ನ ತಮ್ಮ ಫ್ಲ್ಯಾಟ್ನಲ್ಲಿ ಕಟ್ಟಿದ ಕೈ ಮತ್ತು ಕಾಲುಗಳ ಚಿತ್ರಗಳನ್ನು ಕ್ಲಿಕ್ಕಿಸಿ ತನ್ನ ತಂದೆಗೆ ಕಳುಹಿಸಿದ್ಲು ಮತ್ತು 30 ಲಕ್ಷ ರೂಪಾಯಿಯನ್ನ ಬೇಡಿಕೆ ಇಟ್ಲು. ಮನೆಗೆ ಹಿಂದಿರುಗಲು ಸಹಾಯಕ್ಕಾಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಲು ಆಕೆಯನ್ನ ಪೊಲೀಸರು ವಿನಂತಿಸಿದ್ದಾರೆ. ಸದ್ಯ ಬಂದ ಮೇಲೆ ಆಕೆ ಪ್ರಕರಣ ಬಯಲಾಗಿದೆ.